ವಿಡಿಯೋ ಶುರು ಆಗ್ತಾ ಇದ್ದಾಗಲೇ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಈ ತೋರಿಸ್ತಾ ಇರೋ ವಿಡಿಯೋಗೂ ನಾನು ಕೊಟ್ಟಿರೋ ಆಡಿಯೋಗೂ ಸ್ಲೈಟಾಗಿ ಅಷ್ಟೇ ಸಂಬಂಧ ಇರೋದು. ವಿಷಯ ಏನಪ್ಪ ಅಂದರೆ, ನಾನಿರೋ ಊರು ಶಿಕಾಗೋದಲ್ಲಿ ಒಂದು 2-3 ತಿಂಗಳಿಂದ ವಿಪರೀತ ಚಳಿ. ಸುಮ್ಮನಿರ್ಲಾರ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು 10,788 ವಿಡಿಯೋ ಅವರೆಕಾಳು ಉಪ್ಪಿಟ್ಟು ಮೇಲೆ ನೋಡ್ಬಿಟ್ಟಿದ್ದೀನಿ. ಜನ ನೀರು ಉಪ್ಪಿಟ್ಟು, ಗಟ್ಟಿ ಉಪ್ಪಿಟ್ಟು, ತರ್ತರಾವರಿ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದನ್ನು ನೋಡ್ಬಿಟ್ಟು ಅತ್ಯಂತ ಜಲಸಿ ಆಗ್ಬಿಟ್ಟು ನಾನು ತಿನ್ನಲೇಬೇಕು ಅಂತ ಅನಿಸಿ ಮನೆ ಪಕ್ಕದಲ್ಲಿರೋ ಇಂಡಿಯನ್ ಸ್ಟೋರ್ಗೆ ಹೋಗಿ ನೋಡಿದೆ ಅವರೆಕಾಳು ಸಿಗ್ತಾಯಿದೆಯಾ ಅಂತ. ಅವರೆಕಾಳು ಸಿಗ್ತಾ ಇರಲಿಲ್ಲ. ಯಾವ ತರಕಾರಿ ಸಿಗ್ತಾಯಿತ್ತು? ಹೀರೆಕಾಯಿ. ಯಾರು ಯಾವತ್ತೂ ಹೀರೆಕಾಯಿ ಹಾಕಿ ಉಪ್ಪಿಟ್ಟು ಮಾಡೇ ಇಲ್ಲ ಅಂತ ಯೋಚನೆ ಮಾಡಿ ನಾವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಹೀರೆಕಾಯಿ ತೊಗೊಂಬಂದು ಆವಾಗಲೇ ಅಲ್ಲಿ ಪಾಯಿಂಟ್ ಮಾಡ್ತಾ ಇದ್ನಲ್ಲ, ಆ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡು ಶುರು ಮಾಡಿದೆ ಉಪ್ಪಿಟ್ಟು ಮಾಡೋಕ್ಕೆ. ಎಷ್ಟು ಮಹಾ ಟ್ಯಾಲೆಂಟ್ ಬೇಕಪ್ಪ ಒಂದು ಕುಕಿಂಗ್ ವಿಡಿಯೋ ರೆಕಾರ್ಡ್ ಮಾಡಿ ಹಾಕೋಕ್ಕೆ ಅಂತ ಅಂದ್ಕೊಂಡು ಶುರು ಮಾಡಿದೊಳಗೆ ಅರ್ಥ ಆಗಿದ್ದ ವಿಷಯ ಏನಂದರೆ, ನನಗಿರೋದಕ್ಕಿಂತ ಸಾಕಷ್ಟು ಜಾಸ್ತಿನೇ ಟ್ಯಾಲೆಂಟ್ ಬೇಕು ಒಂದು ಕರೆಕ್ಟಾಗಿ ಕುಕಿಂಗ್ ವಿಡಿಯೋ ರೆಕಾರ್ಡ್ ಮಾಡಿ ಹಾಕೋಕ್ಕೆ ಅಂತ. ಇವಾಗ ಒಗ್ಗರಣೆ ಸೀದಿದ್ದು ನೋಡಿದ್ರೆ ಅದಾದಮೇಲೆ ಡೈರೆಕ್ಟಾಗಿ ರೆಡಿಯಾಗಿದ್ದು ಉಪ್ಪಿಟ್ಟೆ. ಮಧ್ಯದ ಎಲ್ಲಿ ಮೇಡಮ್ ವಿಡಿಯೋ ಅಂತ ಕೇಳಿದ್ರೆ ತಪ್ಪಾಗುತ್ತೆ, ಏಕೆಂದರೆ ಅದು ರೆಕಾರ್ಡೇ ಆಗಿಲ್ಲ. ಈ ಮೆಟಾ ಅವ್ರ ಸನ್ಗ್ಲಾಸ್ ಅಲ್ಲ, ಮೆಟಾ ಗ್ಲಾಸಸ್ ಯೂಸ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗಿ ಫಸ್ಟು ಒಗ್ಗರಣೆ ಸೀದ್ಸೋ ತನಕ ರೆಕಾರ್ಡ್ ಮಾಡಿ ಆದಮೇಲೆ ರೆಕಾರ್ಡೇ ಆಗಿಲ್ಲ. ಅದು ಡೈರೆಕ್ಟು ಉಪ್ಪಿಟ್ಟು ರೆಡಿ ಆದಮೇಲೆ ರೆಕಾರ್ಡ್ ಆಗಿದೆ. ನಾನೇ ಮಾಡಿದ್ದು ಅಂತ ನಾನು ಹೇಳಬೇಕು, ನೀವು ನಂಬಬೇಕು ಆಯಿತಾ. ಎಲ್ಲ ಆದಮೇಲೆ ಒಂದು ಮಣ ತುಪ್ಪ ಹಾಕಿ ಒಂದು 10,000 ಸಲ ಇವಾಗ ಅದನ್ನು ತಿರುಗ್ತೀನಿ. ಅದ್ರದ್ದೆಲ್ಲ ವಿಡಿಯೋ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ ನೀವು ಹೆಂಗೆ ತಿರುಗಬೇಕು ಅಂತ ಉಪ್ಪಿಟ್ಟಿನ. ಆ್ಯಕ್ಚುಲ್ ಪ್ರಶ್ನೆಗೆ ಬಂದರೆ ಹೇಗಿತ್ತು ಹೀರೆಕಾಯಿ ಉಪ್ಪಿಟ್ಟು ಅಂದರೆ, ಸರ್ಪ್ರೈಸಿಂಗ್ಲಿ ತುಂಬ ಚೆನ್ನಾಗಿತ್ತು. ಸಣ್ಣಗೆ ಹೆಚ್ಚಿ ಹಾಕಿದ ಹೀರೆಕಾಯಿ ಆರಾಮಾಗಿ ಬೆಂದಿತ್ತು. ಸಿಪ್ಪೆ ಸುಲ್ದು ಹಾಕಿದ್ದು, ಅಷ್ಟೊಂದು ಫೈಬ್ರಸ್ ಆಗಿರಲಿಲ್ಲ. ರುಚಿನೂ ಚೆನ್ನಾಗಿತ್ತು, ಒಂಥರ ಸಟಲ್ ಹೀರೆಕಾಯಿ ಫ್ಲೇವರ್ ಉಪ್ಪಿಟ್ಟಲ್ಲಿ. ಇವಾಗ ಅದನ್ನು ಒಂದು ಬಟ್ಲಿಗೆ ಹಾಕಿ ಚೆನ್ನಾಗಿ ತಟ್ಟಿ ಪ್ಲೇಟ್ ಮೇಲೆ ಹಾಕ್ಕೊಂಡು ನಮ್ಮಮ್ಮ ಮಾಡಿ ಕಳಿಸಿ ಚಟ್ನಿ ಪುಡಿ ಪಕ್ಕದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಜಾಯಿಸಿದ್ವಿ.